ಯಜಮಾನ್ರೆ, ನಿಮ್ಗೇನಾದ್ರೂ ಆದ್ರೆ ನಾನು ಬದುಕಿ ಪ್ರಯೋಜನ ಇಲ್ಲ. ನಿಮ್ಮ ಹೆಸರನ್ನೇ ನನ್ನ ಪ್ರಾಣ ಅನ್ಕೊಂಡು ಬದುಕ್ತಿದ್ದೀನಿ. ಅಂಥದ್ರಲ್ಲಿ ನಿಮ್ಗೇನಾದ್ರೂ ಆದ್ರೆ ಇನ್ನಾನು ಬದುಕಿದ್ದು ಪ್ರಯೋಜನ ಇಲ್ಲ. ವಿಶಾಲಾಕ್ಷಮ್ಮ ತಾಯಿ, ನನಗೆ ಮುಂಚಿಂದನೂ ಎಚ್ಚರಿಸ್ತಾನೆ ಇದೆಯಾ? ಯಜಮಾನ್ರಿಗೇನೋ ಅಪಾಯ ಇದೆ ಅಂತ ನನಗೆ ತಿಳಿಸ್ತಾನೆ ಇದೆಯಾ? ಆದರೆ ನನಗಿದೆಲ್ಲ ಗೊತ್ತಾದರೂ ನಾನು ಅವ್ರನ್ನ ಕಾಪಾಡ್ಕೊಳಕ್ಕಾಗ್ತಿಲ್ಲ. ಈಗ ಈ ಗಂಡಾಂತರದಿಂದ ನೀನೇ ಕಾಪಾಡಬೇಕಮ್ಮ. ಕನಿಷ್ಠ ಈ ಅಪಾಯದಿಂದ ತಪ್ಪಿಸ್ಕೊಳ್ಳೋ ದಾರಿನಾದರೂ ನನಗೆ ತೋರಿಸು. ಇಷ್ಟಕ್ಕೂ ಆ ಹುಡುಗ ಯಾರು? ಎಲ್ಲಿದ್ದಾನೆ? ಆ ಹುಡುಗನ ಕೈಯಲ್ಲೇ ಆಫೀಸ್ ಕಾಗದಗಳಿದೆಯಾ? ಅದನ್ನೇ ದೋಣಿ ಮಾಡಿ ನೀರಲ್ಲಿ ಬಿಡ್ತಾ ಇದ್ದಾನ? ಅಯ್ಯೋ, ಈಗ ಹುಡುಗನ್ನ ನಾನು ಎಲ್ಲಿ ಅಂತ ಹುಡುಕ್ಲಿ? ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ನನಗೆ ನೀನೇ ದಾರಿ ತೋರಿಸು. ಆ ಹುಡುಗ ಇರೋ ಜಾಗನ ನೀನೇ ನನಗೆ ತೋರಿಸ್ಬೇಕು. ನನಗೆ ವಿಶಾಲಾಕ್ಷಮ್ಮ ತಾಯಿ ತೋರಿಸಿರೋ ಗಾಡಿ ಇದೇ ಥರ ಇತ್ತಲ್ಲ. ಅಮ್ಮ ತಾಯಿ, ನನಗೆ ದಾರಿ ತೋರಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಅದಕ್ಕೆ ಈ ಗಾಡಿ ಕಾಣಿಸೋ ಹಾಗೆ ಮಾಡಿದ್ಯಾ? ಅಣ್ಣ, ಏನು ಹೇಳಮ್ಮ? ಅಣ್ಣ, ವಿಶಾಲಾಕ್ಷಮ್ಮ ತಾಯಿ ರಥ ಈ ಥರ ಈ ಊರಲ್ಲಿ ಎಷ್ಟಿರ್ಬೋದು? ಅದನ್ನ ಹೇಗೆ ಹೇಳಕ್ಕಾಗತ್ತೆ? 100-150 ಇರ್ಬೋದಮ್ಮ. ಇಷ್ಟೇ ಅಂತ ಹೇಳಕ್ಕಾಗಲ್ಲಮ್ಮ. ನನಗೆ ದಿವ್ಯ ದೃಷ್ಟಿಯಿಂದ ಕಾಣಿಸಿದ ಗಾಡಿ ಇದೊಂದೇ ಅಂತ ಅನ್ಕೋತೀನಿ. ಅಣ್ಣ, 1 ಗಂಟೆ ಹಿಂದೆ ಈ ಗಾಡಿ ಎಲ್ಲಿತ್ತು? 1 ಗಂಟೆ ಹಿಂದೆ ಅಂದರೆ ಮಾಧವ್ ನಗರದಲ್ಲಿ ಇದ್ವಮ್ಮ. ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಮಾಧವ್ ನಗರ ಅಂದರೆ ಆಗಲೇ ಆ ತಾತ ನಮ್ಮ ಕಾರಿಗೆ ಅಡ್ಡ ಬಂಜಾಗ. ಅಂದರೆ ಆ ಕಾಗದ ಕೂಡ ಅಲ್ಲೇ ಸಿಕ್ಕಿರ್ಬೋದು. ಸರಿ ಅಣ್ಣ, ನೀವಿನ್ ಹೊರಡಿ. ಸರಿನಮ್ಮ. ವಿಕ್ರಾಂತ್, ಅದಕ್ಕೆ ನಾವೀಗಲೇ ಹೊರಗೆ ಹೋಗ್ಬೇಕು. ಎಲ್ಲಿಗದ್ಕೆ? ಅದೇ ಆಗ್ಲೇ ನಮ್ಮ ಕಾರ್ಗೆ ಒಬ್ಬ ತಾತ ಅಡ್ಡ ಬಂದಿದ್ನಲ್ಲ, ಆ ಜಾಗಕ್ಕೆ ಹೋಗ್ಬೇಕು. ಯಾಕದ್ಕೆ? ಯಾಕೋ ಆ ಕಾಗ್ದ ಎಲ್ಲ ನಮ್ಗಲ್ಲೇ ಸಿಗ್ಬೋದು ಅಂತ ಅನ್ನಿಸ್ತಿದೆ. ಹೋಗೋಣ ಬನ್ನಿ ವಿಕ್ರಾಂತ್. ಅಲ್ಲಿ ಹೇಗೆ ಸಿಗುತ್ತೆ ಅದಕ್ಕೆ? ನನ್ನ ನಂಬಿ ಬನ್ನಿ ಬನ್ನಿ. ವಿಶಾಲ್ ಯಜಮಾನ್ರ ಪರಿಸ್ಥಿತಿ ಈಗ ಸರಿಗಿಲ್ಲ. ಆದ್ರೆ ಇಂಥ ಸಮಯದಲ್ಲಿ ನಾನು ಹೊರಗೆ ಹೋಗೋದು ಸರಿನಾ?
ಏನ್ ನೈನಿ ಎಲ್ಲಿಗೆ ಹೋಗ್ತಿದ್ದೀರಾ? ಆಗ್ಲೇ ನಮ್ ಕಾರ್ಗೆ ಒಬ್ಬ ತಾತ ಅಡ್ಡ ಬಂದ ಅಂತ ಹೇಳ್ದೆ ಅಲ್ವಾ ಅಕ್ಕ? ಅಗ್ರಿಮೆಂಟ್ ಕಾಗದಗಳು ಅಲ್ಲೇ ಸಿಗ್ಬೋದು ಅಂತ ನನ್ ಮನ್ಸಿಗೆ ಯಾಕೋ ತುಂಬಾ ಅನಿಸ್ತಿದೆ. ಅದಕ್ಕೆ ಅಲ್ಲಿಗೆ ಹೋಗ್ತಿದ್ದೀವಿ. ನೈನಿ ನಿಂಗೆ ಹಾಗೆ ಅನ್ಸಿದೆ ಅಂದ್ರೆ ಖಂಡಿತ ಅಗ್ರಿಮೆಂಟ್ ಪೇಪರ್ ಸಿಕ್ಕೇ ಸಿಗುತ್ತೆ, ಹೊರಡು. ಆದ್ರೆ ವಿಶಾಲ್ ಯಜಮಾನ್ರ ಆರೋಗ್ಯ ಸರಿ ಇಲ್ಲ. ಇಂಥ ಸಮಯದಲ್ಲಿ ನಾನು ಹೋಗೋದು ಸರಿನಾ ಇಲ್ವಾ ಅಂತ ನನಗೊಂದು ಗೊತ್ತಾಗ್ತಿಲ್ಲ ಅಕ್ಕ. ನೈನಿ ವಿಶಾಲ್ನ ನೋಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಇದೀವಿ ತಾನೆ. ಮೊದಲು ಅಗ್ರಿಮೆಂಟ್ ಪೇಪರ್ಸ್ನ ಹುಡುಕು, ಅದಿಲ್ಲ ಅಂದ್ರೆ ವಿಶಾಲ್ ಜೈಲ್ ಪಾಲ ಆಗ್ತಾನೆ ಅಂತ ಎಲ್ಲರೂ ಹೇಳ್ತಾ ಇದಾರಲ್ವಾ, ಹೊರಡು. ಒಂದ್ಸಲ ಯಜಮಾನ್ರು ನೋಡ್ಕೊಂಡ್ ಬರ್ತೀನಿ. ನನಗೆ ಎಚ್ಚರಿಸಕ್ಕೆ ಗಾಯತ್ರಿ ಅಮ್ಮವ್ರು ಕೂಡ ಕಾಣಿಸ್ಕೊಳ್ಳಿಲ್ಲ ಯಜಮಾನ್ರೆ. ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಈ ಸಲ ದೊಡ್ಡ ಅಪಾಯನೇ ಎದುರಾಗೋದ್ರಲ್ಲಿದೆ. ಹೇಗಾದ್ರೂ ಸರಿ ನಿಮ್ಮನ್ನ ಕಾಪಾಡ್ಕೋಬೇಕು ಯಜಮಾನ್ರೆ. ಆದ್ರೆ ಇಂಥ ಸಮಯದಲ್ಲಿ ನಿಮ್ಮನ್ನ ಬಿಟ್ಟು ಹೋಗೋಕ್ಕೆ ನಂಗಿಷ್ಟ ಇಲ್ಲ. ನಾನು ಹೋಗದೆ ಬೇರೆ ಯಾರನ್ನಾದ್ರೂ ಕಳ್ಸೋಣ ಅಂದ್ರೆ ನನಗೆ ಭವಿಷ್ಯದ ಬಗ್ಗೆ ಗೊತ್ತಾಗುತ್ತೆ ಅನ್ನೋ ವಿಷಯ ಅವ್ರಿಗೆ ಹೇಳ್ಬೇಕಾಗತ್ತೆ. ಆದ್ರೆ ಅದನ್ನ ನನಗೆ ಹೇಳಕ್ಕಾಗಲ್ಲ. ಆದ್ರೆ ಹೋಗ್ಬೇಕು. ನಿಮ್ಮನ್ನ ಹೇಗಾದ್ರೂ ಮಾಡಿ ಕಾಪಾಡ್ಕೋತೀನಿ ಯಜಮಾನ್ರೆ. ನಿಮ್ಗೇನು ಆಗಲ್ಲ. ನಾನಿರ್ಬೇಕಾದ್ರೆ ನಿಮ್ಗೇನು ಆಗಲ್ಲ. ಹೋಗ್ ಬರ್ತೀನಿ. ಬೇಗ ಹೋಗಿ ಬಂದ್ಬಿಡ್ತೀನಿ ಯಜಮಾನ್ರೆ. ವಿಕ್ರಾಂತ್ ನಡೀರಿ. ಹಾ ಹುಷಾರು. ನನ್ನ ಅಳಿಯನ್ ಪರಿಸ್ಥಿತಿ ಹೀಗಿರುವಾಗ ಆ ನೈನಿ ಮಾತ್ರ ಜವಾಬ್ದಾರಿ ಇಲ್ಲದೆ ಹಾಗೆ ಹೋಗ್ತಾ ಇದ್ದಾಳೆ. ದುರ್ದು ಆಂಟಿ, ನೀವ್ ಸುಮ್ನೆ ಕೋಪದಲ್ಲಿ ಮಾತಾಡ್ಬೇಡಿ. ನೈನಿ ಹೋಗಿರೋದು ವಿಶಾಲ್ಗೋಸ್ಕರಾನೇ, ಕಳ್ದೋಗಿರೋ ಅಗ್ರಿಮೆಂಟ್ ಪೇಪರ್ನ ಹುಡ್ಕೋದಕ್ಕೆ. ರೋಡ್ ಮಧ್ಯೆ ಕಳೆದು ಹೋಗಿರೋ ಆ ಡಾಕ್ಯುಮೆಂಟ್ಸ್ ಪೇಪರ್ ಇವಾಗ ಹೋಗಿ ಹುಡುಕಿದ್ರೆ ಸಿಗತ್ತಾ? ಈ ನೈನಿ ಆಡ್ತಾ ಇರೋದನ್ನ ನೋಡಿದ್ರೆ ನನ್ಗೆ ಹುಚ್ಚಿಡಿಯತ್ತೆ. ಇಲ್ಲಿದ್ರೆ ಒಬ್ರೊಬ್ರು ಒಂದೊಂದ್ ಮಾತು ಹೇಳ್ತಾರಲ್ವಾ, ಅವ್ರು ಅನ್ನೋದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಾರಲ್ಲಿ ಅಗ್ರಿಮೆಂಟ್ ಪೇಪರ್ಸ್ ಹುಡ್ಕೋಕ್ ಹೋಗಿದ್ದಾಳೆ. ಹೌದಕ್ಕ, ಈ ನಡುವೆ ನೈನಿ ಹುಚ್ಚುಚ್ಚಗಾಡೋದು ತುಂಬಾ ಜಾಸ್ತಿ ಆಗಿದೆ. ಮಾಡೋ ತಪ್ಪೆಲ್ಲ ಮಾಡಿ ಅಮಾಯಕಿ ತರ ಇರೋದು, ಮುಂದೆ ನಡೆಯೋದೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಎಲ್ರೂ ಮರಳು ಮಾಡೋದು, ಈ ತರ ಎಲ್ಲ ತರಲೆ ಮಾಡೋದು ಈ ಹಳ್ಳಿ ಗುಗ್ಗುಗೆ ಜಾಸ್ತಿನೇ ಆಗೋಗಿದೆ. ಪರಶುಮಾವ, ಗಂಡ್ಸು ಅಂತಂದ್ರೆ ಮನೆಗೇನಾದ್ರೂ ಸಮಸ್ಯೆ ಬಂದ್ರೆ ಮೀಸೆ ತಿರುಗಿಸ್ಕೊಂಡು ಅದನ್ನ ಪರಿಹರಿಸಕ್ಕೆ ಅಂತ ಹೋಗ್ಬೇಕು. ನೀವು ಮನೆ ಹೊಸಲನ್ನ ದಾಟ್ದೆ ಕತೆಗಳನ್ನ ಹೇಳ್ಕೊಂಡು ಕೂರ್ತೀರಾ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಗೊತ್ತಾ ನೀವು. ಹಾಸಿನಮ್ಮ, ನೀನು ಎಷ್ಟೇ ಸ್ವೀಟಾಗಿ ಹೇಳ್ತಿದ್ರು ನಿನ್ ಮಾತಲ್ಲಿ ಕೊಂಕಿದೆ ಅಂತ ನನಗ್ ಚೆನ್ನಾಗ್ ಅರ್ಥ ಆಯ್ತು ಬಿಡು. ಅಯ್ಯೋ ಪರಶುಮಾವ, ಗೊತ್ತಾಗೋಯ್ತಾ? ಹೋಗಿದ್ದ ಅಗ್ರಿಮೆಂಟ್ ಪೇಪರ್ ಹೇಗೂ ಹೋಯ್ತು. ಈಗ ವಿಶಾಲ್ನ ಕಾಪಾಡೋದು ಹೇಗೆ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಆ ನೈನಿ ಹೀಗೆ ವಿಶಾಲ್ನ ಬಿಟ್ಟು ಹೋಗಿದ್ ಮಾತ್ರ ನನ್ಗಿಷ್ಟ ಆಗ್ಲಿಲ್ಲ. ದುರ್ದು ಆಂಟಿ, ನೈನಿ ಅಷ್ಟು ಕಾನ್ಫಿಡೆಂಟ್ ಆಗಿ ಹೋಗಿದ್ದಾಳೆ ಅಂದ್ಮೇಲೆ ಖಂಡಿತವಾಗ್ಲೂ ಆ ಅಗ್ರಿಮೆಂಟ್ ಪೇಪರ್ ಸಿಕ್ಕೇ ಸಿಗುತ್ತೆ. ಅದನ್ನ ತಂದು ನಿಮ್ ಮುಖದ ಮೇಲೆ ಎಸಿತಾಳೆ.
ವಿಶಾಲ್, ಕಂದ ವಿಶಾಲ್, ಒಂದು ಸರ್ತಿ ಕಣ್ಣು ತೆಗ್ಯಪ್ಪ. ಏ ಅಮ್ಮ ನೋಡು, ಏನೋ ನನ್ನ ಮಗನ್ಗೆ ಆ ದೇವರು ಯಾಕೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದಾನೆ ಅರ್ಥನೇ ಆಗ್ತಿಲ್ಲ. ಒಂದು ಕಡೆ ನೋಡಿದ್ರೆ ಮುಚ್ಚಿರೋ ಕಣ್ಣು ತೆಗಿತಾ ಇಲ್ಲ, ಇನ್ನೊಂದು ಕಡೆ ಆ ಅಗ್ರಿಮೆಂಟ್ ಏನಾಯ್ತು ಗೊತ್ತಾಗ್ತಿಲ್ಲ. ನನ್ನ ಮಗನ ಭವಿಷ್ಯ ಏನಾಗುತ್ತೋ. ವಿಶಾಲ್, ಒಂದು ಸರ್ತಿ ಕಣ್ ತೆಗೆದು ನೋಡಪ್ಪ. ಅಮ್ಮ ಬಂದಿದ್ದಾಳೆ ಕಣೋ, ಒಂದು ಸರ್ತಿ ನೋಡು ವಿಶಾಲ್. ತಿಲೋತ್ತಮ ಅತ್ತೆಗೆ ನಿಜವಾಗ್ಲೂ ಬೇಜಾರಾಗ್ತಿದ್ಯಾ ಅಥವಾ ನಿಜವಾಗ್ಲೂ ಬೇಜಾರಾಗಿರೋ ರೀತಿ ಫಿಲ್ಮ್ ಆಕ್ಟರ್ಸ್ ತರ ಆಕ್ಟ್ ಮಾಡ್ತಿದಾರಾ? ಏನೋ ಇವ್ರನ್ ಮಾತ್ರ ನಂಬಕ್ಕಾಗಲ್ಲ. ವಿಕ್ರಾಂತ್, ಸ್ವಲ್ಪ ಬೇಗ ಹೋಗಿ. ಅದಕ್ಕೆ ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅನಿಸ್ತಾ ಇದೆ. ಇವಾಗ ನಾವು ಅಲ್ಲಿ ಹೋದ್ರೂ ಆ ಅಗ್ರಿಮೆಂಟ್ ಪೇಪರ್ ಸಿಗುತ್ತೆ ಅಂತ ಏನು ಗ್ಯಾರಂಟಿ? ನನ್ನ ಮನಸ್ಸು ಹೇಳ್ತಿದೆ ವಿಕ್ರಾಂತ್, ನಾವು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಹೋದ್ರೆ ಆ ಕಾಗದಗಳು ನಮ್ಗೆ ಸಿಗುತ್ತೆ. ಸ್ವಲ್ಪ ಬೇಗ ಹೋಗಿ. ವಿಕ್ರಾಂತ್, ಇಲ್ಲೇ 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 ನಿಲ್ಸಿ ಗಾಡಿನ, ಇಲ್ಲೇ ನಿಲ್ಸಿ. ಇಲ್ಲೇ ಯಾಕತ್ಕೆ? ಆಗ್ಲೇ ನಮ್ ಕಾರಿಗೆ ಅಡ್ಡ ಬಂದಿದ್ನಲ್ಲ ಒಬ್ಬ ತಾತ, ಅದಿಲ್ಲೇ ಅಲ್ವಾ? ಹೌದು. ಅಂದ್ರೆ ಆ ಕಾಗದ ಇಲ್ಲೇ ಎಲ್ಲೋ ಇದೆ ವಿಕ್ರಾಂತ್. ಇಲ್ಲೇ ಅಂದರೆ ರೋಡ್ ಮೇಲ? ರೋಡಲ್ಲಿ ನಮಗೆ ಅಗ್ರಿಮೆಂಟ್ ಪೇಪರ್ಸ್ ಹೇಗೆ ಸಿಗುತ್ತೆ ಅದಕ್ಕೆ? ಇಲ್ಲ ವಿಕ್ರಾಂತ್, ಇಲ್ಲೇ ಇದೆ, ನನಗೆ ಗೊತ್ತು. ಅದಕ್ಕೆ 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 ಪ್ಲೀಸ್ ನನ್ನ ಮಾತು ಕೇಳಿ. ಅದಕ್ಕೆ ಹಿಂಗೆ ರೋಡ್ ಮೇಲೆ ಅಗ್ರಿಮೆಂಟ್ ಪೇಪರ್ಸ್ ನಮಗೆ ಹೇಗೆ ಸಿಗುತ್ತೆ ಹೇಳಿ? ಇಲ್ಲ ವಿಕ್ರಾಂತ್, ಖಂಡಿತ ಸಿಗುತ್ತೆ, ನನ್ನ ನಂಬಿ. ಅದಕ್ಕೆ 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 ನನ್ನ ಮಾತು ಕೇಳಿ. ಅದಕ್ಕೆ ಯಾರೋ ಬೇಕು ಅಂತಾನೆ ಆ ಡಾಕ್ಯುಮೆಂಟ್ಸ್ನ ಕದ್ದಿದ್ದಾರೆ. ನಾವಿಲ್ಲಿ ಹುಡ್ಕೋದ್ರಿಂದ ಯಾವ ಪ್ರಯೋಜನವೂ ಆಗಲ್ಲ. ದಯವಿಟ್ಟು ನನ್ನ ಜೊತೆ ಬನ್ನಿ. ಅದಕ್ಕೆ ಇಲ್ಲ ವಿಕ್ರಾಂತ್, ಆ ಕಾಗದ ನನಗೆ ಸಿಗೋವರೆಗೂ ನಾನು ಎಲ್ಲಿಗೂ ಬರಲ್ಲ. ಅದಕ್ಕೆ ನನ್ನ ಮಾತು ಕೇಳಿ. ಅದಕ್ಕೆ 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 ನಿನ್ನ ಅಮಾಯಕಿ ಅನ್ಕೋಬೇಕೋ ಮೂರ್ಖಿ ಅನ್ಕೋಬೇಕೋ ನನಗೊಂದು ಅರ್ಥ ಆಗ್ತಿಲ್ಲ. ಅದಕ್ಕೆ ಐ ಆಮ್ ಸಾರಿ. ಅದಕ್ಕೆ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ. ಫೈಲಲ್ಲಿ ಭದ್ರವಾಗಿಟ್ಟಿರೋ ಪೇಪರ್ಸ್ ಕಾಣ್ತಿಲ್ಲ ಅಂದರೆ ಅದು ಗಾಳಿಗೆ ಹಾರ್ಕೊಂಡು ಹೋಗಿಲ್ಲ, ನಮಗೆ ಹೀಗೆ ರೋಡಲ್ಲಿ ಸಿಗೋದಕ್ಕೆ. ಯಾರೋ ಅದನ್ನು ಕದ್ದಿದ್ದಾರೆ. ಬೇಕು ಅಂತ ತಗೊಂಡು ಹೋದ್ಮೇಲೆ ನಮಗೆ ಆ ಪೇಪರ್ಸ್ ಎಲ್ಲಿ ಬೇಕಂದ್ರೆ ಅಲ್ಲಿ ಯಾಕೆ ಸಿಗುತ್ತೆ? ಅದಕ್ಕೆ ಸ್ವಲ್ಪ ಯೋಚಿಸಿ. ಸಿಗದೆ ಹೋದ್ರೆ ಯಜಮಾನ್ರನ್ನ ಅರೆಸ್ಟ್ ಮಾಡ್ತಾರೆ, ಅವ್ರು ಜೈಲಿಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ನಾವಿಲ್ಲೇ ಇದ್ದು ಬೆಳಗ್ಗೆಯಿಂದ ರಾತ್ರಿವರೆಗೂ ಪೇಪರ್ಸ್ ಹುಡುಕಿದ್ರು ಅದು ಸಿಗಲ್ಲ. ಅದಕ್ಕೆ ದಯವಿಟ್ಟು ನನ್ನ ಮಾತು ಕೇಳಿ. ಬನ್ನಿ ಅದಕ್ಕೆ ಹೋಗೋಣ. ಅದಕ್ಕೆ ಬನ್ನಿ ಹೋಗೋಣ. ಬನ್ನಿ ಅದಕ್ಕೆ. ನೋಡಿ ಅದಕ್ಕೆ ಪೇಪರ್ಸ್ ಕಳೆದೋಯ್ತು ಅನ್ನೋ ಟೆನ್ಷನಲ್ಲಿ
ನೀವು ಹೀಗೆ ಮಾಡ್ತಿದ್ರೆ ಅಂತ ನಂಗೆ ಗೊತ್ತು. ಈಗ ನಾವೇನು ಮಾಡೋಕ್ಕಾಗಲ್ಲ. ಮೊದಲು ನೀರು ಕುಡೀರಿ ಅದಕ್ಕೆ. ವಿಶಾಲ್ ವಿಶಾಲ್ ಕಂದ ವಿಶಾಲ್ 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 ಮಾಮ್ ನೋಡು ಮಾಮ್, ವಿಶಾಲ್ಗೆ ಏನಾಗಿದೆ? ವಿಶಾಲ್ ವಿಶಾಲ್ ಏನಾಯ್ತಪ್ಪ? ಅಯ್ಯೋ, ವಿಶಾಲ್ ವಿಶಾಲ್. ವಿಶಾಲ್ ವಿಶಾಲ್ ಏನಾಯ್ತು? ಏನಂದ್ರೆ ಡಾಕ್ಟರ್ನ ಕರೀರಿ. ವಿಶಾಲ್ ವಿಶಾಲ್ ಕಂದ ವಿಶಾಲ್ 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 ಕಂದ ವಿಶಾಲ್ 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 ಡಾಕ್ಟರ್ ನೋಡಿ. ಸರ್, ವಿಶಾಲ್ ಸಿಚುವೇಶನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೇ ಸರಿ ಅಂತ ಅನ್ಸುತ್ತೆ. ಇನ್ನು ಏನನ್ನ ಯೋಚನೆ ಮಾಡ್ತಿದ್ಯಾ? ಬೇಗ ಆಂಬ್ಯುಲೆನ್ಸ್ ಫೋನ್ ಮಾಡು. ಹೌದು ಮಾವ, ವಿಶಾಲ್ನ ನೋಡ್ತಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಬೇಗ ಫೋನ್ ಮಾಡಿ. ವಿಶಾಲ್ ಕಂದ ವಿಶಾಲ್ ಅಕ್ಕ, ಈ ಸಲ ಜಾಸ್ಮಿನ್ ಮಾಡಿರೋ ಪ್ಲಾನು ಚೆನ್ನಾಗಿ ವರ್ಕೌಟ್ ಆಗಿದೆ. ಮತ್ತೇನ್ ಅನ್ಕೊಂಡ್ರಿ? ಯಾವಾಗ್ಲೂ ನನ್ನ ಲೈಟಾಗಿ ತಗೋತಿದ್ರಲ್ಲ, ಈಗಾದ್ರೂ ಅರ್ಥ ಆಯ್ತಾ ನನ್ನ ಮಾಸ್ಟರ್ ಪ್ಲಾನ್ಸ್ ಯಾವ ಲೆವೆಲಲ್ಲಿ ಇರುತ್ತೆ ಅಂತ? ಸರಿ ಬಿಡು, ಪ್ಲಾನ್ ಯಾರು ಮಾಡಿದ್ರೇನು, ನಾವ್ ಅಂದ್ಕೊಂಡಿದ್ದೆ ನಡೀತಾ ಇದೆಯಲ್ಲ. ವಿಶಾಲ್ ಒಬ್ಬ ತೊಲಗಿದ್ರೆ ಇನ್ನೀ ರಾಜ್ಯ ನಮ್ದೆ. ವಿಶಾಲ್ ಕಂದ ವಿಶಾಲ್ ಅಮ್ಮ ವಿಶಾಲಕ್ಷಮ್ಮ ತಾಯಿ, ನೀನೇ ನನಗೆ ಕಷ್ಟ ಕಾಲದಲ್ಲಿ ದಾರಿ ತೋರಿಸ್ಬೇಕು. ನನ್ನಿಂದ ನನ್ನ ಗಂಡ ಜೈಲಿಗೆ ಹೋಗೋ ಹಾಗಾಗುತ್ತೆ. ಅದರಿಂದ ಅವ್ರ ಪ್ರತಿಷ್ಠೆಗೆ ಧಕ್ಕೆ ಬರುತ್ತೆ. ಇದರಿಂದ ಅವ್ರೇನಾದ್ರೂ ನೊಂದ್ಕೊಂಡ್ರೆ ನನ್ನ ಬದುಕಿದ್ದು ಏನು ಪ್ರಯೋಜನ ಇಲ್ಲ. ನನ್ನ ಜೀವನಕ್ಕೇನು ಅರ್ಥ ಇಲ್ಲ. ದಯವಿಟ್ಟು ನನಗೆ ದಾರಿ ತೋರಿಸಮ್ಮ. ಅಮ್ಮ ವಿಶಾಲಕ್ಷಮ್ಮ ತಾಯಿ, ಹೀಗಾಗ್ಬೋದು ಅಂತ ನನಗೆ ಮೊದಲೇ ತೋರಿಸಿದ್ದೆ ಅಲ್ವಾ? ನನಗೆ ಹುಷಾರಾಗಿರೋ ಅಂತ ಎಚ್ಚರಿಸಿದ್ದೆ ಅಲ್ವಾ? ನಾನು ಈಗಲೇ ಆ ಹುಡುಗ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ದೆ ಹೋದ್ರೆ ಆ ಕಾಗದ ಎಲ್ಲ ನೆಂದು ಹೋಗುತ್ತೆ. ಆ ಹುಡುಗ ದೋಣಿ ಮಾಡಿ ನೀರಲ್ಲಿ ಬಿಟ್ಬಿಡ್ತಾನೆ. ಆದರೆ ಆ ಹುಡುಗನ್ನ ಹೇಗೆ ಹುಡ್ಕೋದು, ಎಲ್ಲಿ ಅಂತ ಹುಡ್ಕೋದು? ಆ ಹುಡುಗನ ಪಕ್ಕನೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಂದರೆ ಆ ದೇವಸ್ಥಾನ ಹುಡ್ಕಿದ್ರೆ ಆ ಹುಡುಗನೂ ಸಿಗ್ತಾನೆ. ಹಾಂ,
ಅತ್ಗೆ ಇರಿ. ಅತ್ಗೆ 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 ಅಣ್ಣ ಅಣ್ಣ, ಇಲ್ಲೇ ಹತ್ರದಲ್ಲೇ ಒಂದು ಆಂಜನೇಯನ ದೇವಸ್ಥಾನ ಇರ್ಬೇಕಲ್ವಾ? ಅದೆಲ್ಲಿದೆ?